ಆ್ಯಕ್ಚುಲಿ ಸಾಂಬಾರಂತೂ ಸಖತ್ತಾಗಿದೆ. ನೋಡಿ ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಸೊಪ್ಪು ಮತ್ತು ಮೊಳಕೆ ಕಾಳನ್ನ ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಸಾಮಾನ್ಯವಾಗಿ ಎಲ್ರಿಗೂ ಸಾಂಬಾರು ಮಾಡೋದು ಗೊತ್ತಿರುತ್ತಲ್ವಾ ಅಂತ ಹೇಳ್ಬಿಟ್ಟು ನಾನು ಇದ್ರ ರೆಸಿಪಿ ಏನು ಶೇರ್ ಮಾಡಿಲ್ಲ ಅಷ್ಟೇ. ಆ್ಯಕ್ಚುಲಿ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಮೊಳಕೆ ಕಾಳು ಸೊಪ್ಪು ಎಲ್ಲದೂ ತಿಂದರೆ ಹೆಲ್ದಿ ಅಂತ ಹೇಳಿ ಸ್ವಲ್ಪ ಮೊದಲು ಮಾಡೋಕ್ಕಿಂತನೂ ಜಾಸ್ತಿ ಇವಾಗ ಸೊಪ್ಪು ತರಕಾರಿಗಳನ್ನ ಬಳಸ್ತಾ ಇದ್ದೀನಿ ಅಷ್ಟೇ. ಇವತ್ತು ಊಟಕ್ಕೆ ಮುದ್ದೆ ಏನು ಮಾಡ್ಕೊಂಡಿಲ್ಲ. ನೆನ್ನೆ ಮೆಂತೆ ಮುದ್ದೆ ಮಾಡ್ಕೊಂಡಿದ್ದೆ. ಇವತ್ತು ಹಾಗೆ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಇಷ್ಟು ರೈಸ್ನ ತಗೊಂಡಿದ್ದೀನಿ. ಇಷ್ಟು ರೈಸು ಮತ್ತು ಕಾಳಿನ ಪಲ್ಯ, ಸೊಪ್ಪು, ಅದ್ರ ಜೊತೆಗೆ ಮಜ್ಜಿಗೆ. ಆ್ಯಕ್ಚುಲಿ ನನಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ. ಹಾಗಾಗಿ ಹೀಗೆ ಈ ಥರ ಉಪ್ಪು ಸಾಂಬಾರು ಥರ ಮಾಡ್ಕೊಂಡಿದ್ದೀನಿ. ಕೆಲವು ಇದಕ್ಕೆ ಖಾರನ ಕಲಿಸ್ಕೊಂಡು ತಿಂತಾರಲ್ವ, ಬಟ್ ನಮ್ಮನೇಲಿ ಲಿಪಿಗೆ ಮೋನಿಗೆ ಖಾರ ಕಲಿಸ್ಕೊಂಡೆಲ್ಲ ತಿನ್ನಕ್ಕೆ ಬರಲ್ಲ. ಹಾಗಾಗಿ ನಾನು ಸಾಂಬಾರಿಗೆ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಬಿಡ್ತೀನಿ. ಇದ್ರ ಜೊತೆಗೆ ಇಷ್ಟು ಕಾಳಿನ ಪಲ್ಯನ ಸ್ವಲ್ಪ ಜಾಸ್ತಿ ತಿಂದು ರೈಸ್ನ ಬ್ಯಾಲೆನ್ಸ್ ಮಾಡಿದ್ರೆ ನನಗೆ ಒಂಥರ ಶುಗರಿಗೆ ಡಯಟ್ ಆಗೋಂಗೆ. ಹಾಗಾಗಿ ಇಷ್ಟು ಊಟ ಇವತ್ತಿಂದು. ಇದ್ರ ಜೊತೆಗೆ ಒಂದು ಎಗ್ನ ತಿಂತೀನಿ, ಬಟ್ ಇವತ್ತು ಫ್ರೈಡೇ ನಾನು ಎಗ್ ತಿನ್ನಲ್ಲ. ಹಾಗಾಗಿ ಇವತ್ತು ಪಲ್ಯನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಸಾಂಬಾರಂತೂ ಸಖತ್ತಾಗಿದೆ. ಇದಕ್ಕೆ ಮುದ್ದೆ ಇದ್ದರೆ ಇನ್ನೂ ಚೆನ್ನಾಗಾಗಿರ್ತಾಯಿತ್ತು. ನಾನು ಒಂದು 200 ಗ್ರಾಮಷ್ಟು ಬಾರ್ಲಿ ಅಕ್ಕಿನ ತಗೊಂಡಿದ್ದೀನಿ. ಬಾರ್ಲಿ ಅಕ್ಕಿನ ತಗೊಂಡು ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮಗದು ಗಮ್ ಅಂತ ಸ್ಮೆಲ್ ಬರುತ್ತೆ, ಆವಾಗ ಅದು ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಈ ಟೈಮಲ್ಲಂತೂ ನನಗೆ ನಿಂತ್ಕೊಂಡು ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕುತ್ಕೊಂಡೇ ಫ್ರೈ ಮಾಡ್ಕೊಳ್ತಾ ಇದ್ದೆ. ಈ ಥರ ಕಲರ್ ಟರ್ನ್ ಆಗುತ್ತೆ ನೋಡಿ. ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಎತ್ತಿಡಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಒಂದು ತರಿಯಾಗಿ ರುಬ್ಕೊಳ್ಳಿ. ನಾನು ಇದನ್ನು ಬೆಳಗ್ಗೆ ಟೈಮು ಗಂಜಿ ಮಾಡ್ಕೊಂಡು ಕುಡಿತೀನಿ. ಇದರಿಂದ ತುಂಬಾ ಬೆನಿಫಿಟ್ ಇದೆ. ಏನಪ್ಪ ಅಂತ ಅಂದರೆ ಇವಾಗ ಶುಗರ್ ಲೆವೆಲ್ ಇರುತ್ತಲ್ವ, ಗೆಸ್ಟಿಯಲ್ ಡಯಾಬಿಟಿಸ್ ಬರುತ್ತಲ್ವ ಪ್ರೆಗ್ನೆನ್ಸಿ ಅವರಿಗೆ, ಅದನ್ನು ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು 1 ಗ್ಲಾಸ್ ನೀರಿಗೆ 1 ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಅದನ್ನು ಲಮ್ಸ್ ಇಲ್ದಿರೋ ಥರ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಬಾರ್ಲಿ ಗಂಜಿ ರೆಡಿ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಒಂದು 3 ಸ್ಪೂನ್ ಹಾಕ್ಕೊಂಡು ಗಟ್ಟಿಯಾಗಿ ಮಾಡಿಕೊಂಡು ಅದಕ್ಕೆ ಮೊಸರು ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬೋದು. ತುಂಬಾ ಒಳ್ಳೆಯದು. ಇದರಿಂದ ಪ್ರೆಗ್ನೆಂಟ್ ಇರೋರ್ಗಂತೂ ತುಂಬಾ ಬೆನಿಫಿಟ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಾನಿವತ್ತು ಫ್ಲ್ಯಾಕ್ಸ್ ಸೀಡ್ಸ್ ಏನಿರುತ್ತೆ, ಅಗಸೆ ಬೀಜ ಅಂತ ಹೇಳ್ತೀವಿ ಅಲ್ವಾ, ಅದ್ರ ಪೌಡರ್ನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗಿದೆ ಅಂತ ಗೊತ್ತಾಗುವಾಗ ನಿಮಗೆ ಚಟಪಟ ಅಂತ ಹೇಳಿ ಸೌಂಡ್ ಬರುತ್ತೆ. ಆವಾಗ ಅದನ್ನು ಆಫ್ ಮಾಡಿಕೊಂಡು ನೀವು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ನಾನು ಇದನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದೊಂದು ಸತಿ ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ, ಬಟ್ ಕೆಲವರು ಇದನ್ನು ಪ್ರಿಫರ್ ಮಾಡಲ್ಲ. ಬಟ್ ನೀವು ಯಾರಾದರೂ ಹಿರಿಯವರಿದ್ದರೆ ಕೇಳಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನು ತೊಗೊಳ್ಳಿ. ಬಟ್ ನನ್ನ ಹೆಲ್ತಿಗೆ ಅಡ್ಜಸ್ಟ್ ಆಗಿದೆ, ಹಾಗಾಗಿ ನಾನು ಇದನ್ನು ತೊಗೊಳ್ತಿದ್ದೀನಿ. ಬಟ್ ಬಾರ್ಲಿ ಗಂಜಿ ಹಾಗಲ್ಲ, ಯಾರು ಬೇಕಾದ್ರೂ ಕುಡಿಬೋದು. ಪುಡಿ ಆದಮೇಲೆ ಒಂದು ಏರ್ಟೈಟ್ ಕಂಟೈನರ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಬೇಕಂದರೆ ಬೆಳಗ್ಗೆ ಬಿಸಿನೀರಿಗೆ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ತುಂಬ ಒಳ್ಳೆಯದು. ನಾನು ಸಾಮಾನ್ಯ ಮೊಸರನ್ನ ಹಾಕ್ಕೊಂಡು ಮಜ್ಜಿಗೆ ಮಾಡಿಕೊಂಡೇ ಕುಡಿತೀನಿ. ಇದಕ್ಕೆ 1 ಬೌಲ್ ಮೊಸರು, ಸ್ವಲ್ಪ ಅಗಸೆ ಬೀಜದ ಪುಡಿನ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಾಸ್ತಿ ನೀರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಬಾಡಿಗೂ ತುಂಬ ತಂಪಿರುತ್ತೆ. ನಮಗೆ ಬೋನ್ ಹೆಲ್ತ್ ಆಗಿರ್ಬೋದು, ಡೈಜೆಷನಿಗಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಒಮೆಗಾ 3 ಇರೋದ್ರಿಂದ. ಆ್ಯಂಡ್ 2 ರೆಸಿಪಿನೂ ಕೂಡ ನೀವು ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಪ್ರೆಗ್ನೆನ್ಸಿ ಇದ್ದಾಗ ಬಾರ್ಲಿ ಗಂಜಿ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡಾದಮೇಲೆ ಮತ್ತೆ ಏನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಲಿಪಿ ಸ್ಕೂಲಿಂದ ಬಂದಮೇಲೆ ಅವಳಿಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಇತ್ತು, ಹಾಗಾಗಿ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀನೇನು ಮಾಡ್ತೀಯಾ? ನನ್ನ ಫ್ರೆಂಡ್ ಬರ್ತಡೆಗೆ ಆ್ಯಕ್ಟಿವಿಟಿ ಇದೆ, ಅದಕ್ಕೆ ಅಮ್ಮ ಕ್ಯಾಪ್ ಮಾಡ್ತಿದ್ದಾರೆ. ಹತ್ರದಿಂದ ತೋರಿಸ್ತೀನಿ ನೋಡಿ. ಆ್ಯಂಡ್ ಗ್ರೀಟಿಂಗ್ ಅಲ್ಲಿ ಮಾರಿತ್ತಿದ್ದಾರೆ ನೋಡಿ. ಆ್ಯಂಡ್ ಇನ್ನೂ ಮಾರಿತ್ತಿದ್ದಾರೆ, ಅಲ್ಲಿ ರೋಲ್ ಮಾರಿತ್ತಿದ್ದೀನಿ. ಇನ್ನೊಂದು ಮಾಡ್ತಿದ್ದಾರೆ. ನೀನು ಹೇಳ್ಬೇಕು ಚಿನ್ನ. ಸೂಪರಾಗಿ ಮಾಡ್ತಿದ್ಯಾ. ಆದರೆ ಏನು ಗೊತ್ತಾ, ಇದ್ರ ಮೇಲೆ ಇನ್ನೊಂದು ಕಲರ್ ಹಾಕು.
ಚೆನ್ನಾಗುತ್ತೆ. ಆಯಿತು ಮೇಡಮ್. ಮಾಡ್ತೀಯಾ? ನೀವು ನಾಳೆ ಯೂಟಿಗೆ ಓದ್ಕೊಳ್ಳಿ ಮೇಡಮ್. ನೀವು ಇಷ್ಟು ಬುಕ್ಸ್ನ ಓದ್ಕೋಬೇಕು. ಕನ್ನಡ, ಇಂಗ್ಲೀಷ್, EVS ಮತ್ತು ಇನ್ಯಾವುದು ಇದೆ, ಮ್ಯಾಥ್ಸ್ ಮುಗಿಸಾಯ್ತು. ಇದು ಕನ್ನಡನೂ ಯುತಿ, ಇಂಗ್ಲೀಷ್ ಯುತಿ, EVS ಯುತಿ, 3 ಯುತಿ. ಈ 3 ಯುಟಿಲೂ ಲಿಪಿ ಬರಬೇಕು ಅಲ್ಲ ಮಗಳೇ? ಯಾರು ಹೇಳ್ಕೊಡ್ತಿದ್ದಾರೆ ನಿಂಗೆ ಇವತ್ತು ಓದಕ್ಕೆ? ನಾನು ಅಮ್ಮಂಗೆ ಚೂರಿ ಆಗಲ್ಲ ಚಿನ್ನ ಮಾತ್ರ ಇಡೀ ದೂರದಿಂದ ಸೊ ಇದು ಸರಿಯಾಗಿ ತೋರಿಸ್ಬೇಕು ಇವರಿಗೆ. ನನಗೆ ಆ್ಯಕ್ಟಿವಿಟಿ ಇದೆ, ಅದಕ್ಕೆ ಅಮ್ಮ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಟೋಪಿ, ಗ್ರೀಟಿಂಗ್ಸ್ ಎಲ್ಲ ಮಾಡ್ತಿದ್ದಾರೆ. ಈಗ ಟೋಪಿ ಮಾಡ್ತಿದ್ದಾರೆ. ಟೋಪಿ ಸೈಡ್ ಅಲ್ಲಿ ಮಾಡ್ತಾರೆ ನಮ್ಮ ಅಜ್ಜಿ. ಯಾರು ನಿಮ್ಮ ಅಜ್ಜಿ? ದುಮ್ಮಿ. ಏಯ್ ಹೆಂಗ್ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ. ತೋರ್ಸವ್ರಿಗೆ. ನಂಗೆ ಬರಲ್ಲ ಚಿನ್ನ, ಸುಮ್ಮನೆ ಏನೋ ನಿಂಗೆ ಹೆಲ್ಪ್ ಆಗಲಿ ಏನು ಮಾಡ್ತೀನಿ. ಚೆನ್ನಾಗಿ ಬಂತು. ಇಟ್ಸ್ ನೈಸ್ ನವ್ ಗೈಸ್. ಗಾಯ್ಸ್ ಅಂತೆ ಬಾ ಓದ್ಕೊಂಬ, ಸಾಕು ಫೋನ್ ಇಡು. ಸೊ ಒಂದೊಂದು ದಿನ ಸಂಜೆ ಟೈಮ್ ಸುಸ್ತಾಗಿರುತ್ತೆ. ಇವತ್ತು ವೀಡಿಯೋ ಶೂಟ್ ಮಾಡ್ಕೊಂಡು ಸ್ವಲ್ಪ ಸ್ಟ್ರೈನ್ ಅನ್ನಿಸ್ತಿತ್ತು. ಹಾಗಾಗಿ ಅಮ್ಮ ಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಅಮ್ಮ ಬಂದು ಲಿಪಿಗೆ ಓದಿಸ್ತಾ ಇದ್ರು. ಅವಳಿಗೆ ಸ್ಯಾಟರ್ಡೆ ಬರ್ಡೇ ಗ್ರೀಟಿಂಗ್ ಕಾರ್ಡ್ ಅಥವಾ ಕ್ಯಾಪ್ ಮಾಡೋಕ್ಕಿತ್ತು ಆ್ಯಕ್ಟಿವಿಟಿ. ಹಾಗಾಗಿ ಅವಳಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ. ಅವಳಿಗೆ ಫುಲ್ ಖುಷಿ ನಾನೇನಾದರೂ ಕ್ಯಾಪ್ ಎಲ್ಲ ಮಾಡಿಕೊಟ್ರೆ ಇನೋವೇಟಿವ್ ಆಗಿ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗ್ನ ನೆಕ್ಸ್ಟ್ ದಿನದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕುಕ್ಕರ್ಗಳು ಆ್ಯಕ್ಚುಲಿ ಹಾಳಾಗಿದ್ದಾವೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ರೆಡಿ ಮಾಡಿಸ್ಕೊಂಡು ಗ್ಯಾಸ್ಕೆಟ್ ತಗೊಬರೋಣ ಅಂತ ಹೇಳಿ ಹೊಡ್ತಾ ಇತ್ತು. ಇಲ್ಲಿ ಇದಂತೂ ಇದು ಹೋಗಿದೆ, ಮತ್ತು ವಿಷಲ್ ಬರಲ್ಲ, ಮತ್ತು ಮೇಲ್ಗಡೆ ಇದು ಕಿತ್ತೋಗಿದೆ. ಎಲ್ಲ ಹಾಸ್ಕೊಂಡು ಬರೋದೇ ಇವತ್ತು. ಇದು ಕರೆಕ್ಟಾಗಿದೆ. ಇದು ಗ್ಯಾಸ್ಕೆಟ್ ತರಬೇಕು. ಇದೇ ಗ್ಯಾಸ್ಕೆಟ್ ಆಗುತ್ತೆ. ಇದೇ ಸೈಜ್ ತಗೊಂಡು ಹೋಗ್ತಂದ್ರೆ ಸಾಕು. ಇದ್ರದ್ದು ಇಡೀ ಹೋಗಿದೆ. ಇದನ್ನು ಹಾಕಿಸ್ಕೊಂಡ್ಬಂದು ಇಟ್ಬಿಟ್ರೆ ಎಲ್ಲ ರೆಡಿ ಆದಂಗೆ ಆಲ್ಮೋಸ್ಟ್. ಇವತ್ತಿನ ಕೆಲಸ ಕುಕ್ಕರ್ ರಿಪೇರಿ ನಂದು. ಇವತ್ತು ಕುಕ್ಕರ್ ರಿಪೇರಿ ಮಾಡಿಸ್ಕೊಂಡು ಬರ್ತೀನಿ. ಪಾತ್ರೆ ಅಂಗಡಿಗೆ ಹೋಗಿ ಕುಕ್ಕರೆಲ್ಲ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕುಕ್ಕರ್ನೂ ತೊಗೊಂಡೋಗಿ ಕೊಟ್ಟೆ. ಕಿಚನ್ ಕ್ಲೀನಾಗಿರಬೇಕು ಅಂತ ಅಂದರೆ, ಗ್ಯಾಸ್ ಕ್ಲೀನಾಗಿರಬೇಕು ಅಂದರೆ ಮೇಯ್ನಾಗಿ ಮನೇಲಿ ಕುಕ್ಕರ್ಗಳು ಕ್ಲೀನಾಗಿರಬೇಕು. ಏನಾದರೂ ವಿಷಲ್ ಹಾಕಿದಾಗ ನೀರು ಬರೋದು ಆಗಿಬಿಟ್ರೆ ಫುಲ್ ಗಲೀಜಾಗಿಬಿಡುತ್ತೆ. ಅವ್ರು 1 hour ಆಗುತ್ತೆ ಅಂತ ಅಂದರು. ಸರಿ, ಅಷ್ಟೊತ್ತಿಗೆ ಲಿಪಿನ ಪಿಕ್ ಮಾಡೋಣ ಅಂತ ಹೇಳಿಬಿಟ್ಟು ಲಿಪಿನ ಕರ್ಕೊಂಡು ಬರೋಣ ಅಂತ ಹೋದೆ. ಯೂಶ್ವಲಿ ಅವಳಿಗೆ 3:15 ಸ್ಕೂಲ್ ಬಿಡುತ್ತೆ. ಪಾಪ ಬಸ್ಸಲ್ಲೆಲ್ಲ ಸುತ್ತ ಆಡ್ಕೊಂಡು 5:15 ಮನೆಗೆ ಬರ್ತಾಳೆ. ಅಲ್ಲಿಂದ ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಬೇಕಿತ್ತು. ಈಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಹಣ್ಣನ್ನು ಸ್ವಲ್ಪ ತಿನ್ನೋಕ್ಕೆ ಚಳಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ಹಣ್ಣನ್ನೇ ತಗೊಳ್ತಾ ಇದ್ದೆ. ಬಟ್ ಲಿಪಿಗಂತೂ ಫೇವ್ರೆಟ್ ಲಿಚ್ಚಿ, ಚೆರ್ರಿ ಮತ್ತು ಡ್ರ್ಯಾಗನ್ ಫ್ರೂಟು ಅಂಥದ್ದೇ ಇಷ್ಟ ಆಗುತ್ತೆ. ಸ್ಕೂಲಿಗೆ ಅದನ್ನೇ ಹಾಕ್ಕೊಡ್ಬೇಕು. ಸೊ ಅಲ್ಲಿಂದ ಬೇಕ್ರಿಗೆ ಬಂದು ಕೆಲವೊಂದು ಸ್ನ್ಯಾಕ್ಸ್ ಬೇಕಿತ್ತು. ಮತ್ತು ಮಳೆ ಬರ್ತಿತ್ತಲ್ಲ, ಹಾಗಾಗಿ ಬಿಸಿಯಾಗಿ ಪಫ್ ತಿನ್ನಬೇಕು ಅನ್ನಿಸ್ತಿತ್ತು ಅಂತ ಹೇಳಿ ಅಲ್ಲಿಗೆ ಬಂದ್ವಿ. ಅಲ್ಲಿ ಲಿಪಿಗೆ ಯೂಟಿ ಟೆಸ್ಟ್ ಇತ್ತು. ಅಪ್ಪ ಮಗಳು ನಾಟಕ ಆಡಂಗಿಲ್ಲ. ನಿಜ ಹೇಳ್ಮನೆ, ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾಳೆ? 13. ನಮ್ಮ ಮಾತಾಡ್ಸ್ಬಿಡ ಲಿಪಿ. ನಾನು ಏನು ಕೇಳಿದ್ರು ಕೊಡ್ಸಲ್ಲ. ತೋರ್ಸು. ಏನೋ ಇಬ್ರು ಡ್ರಾಮಾ ಮಾಡ್ತಿದ್ದೀರಾ. ಅದಕ್ಕೆ ಅಪ್ಪ ಐಸ್ ಕ್ರೀಮ್ ಕೊಡಿಸ್ಲಿಲ್ಲ, ನೀನು ತೆಗ್ದಿಲ್ಲ ನೆಟ್ಟಿಗೆ ಅಂತ. ಮಮತಾ ಮಮ್ಮಿ ಹೇಳ್ತಾ ಇದ್ರು ತುಂಬಾ ಚಿಕ್ಕದಾಗಿ ಬರೀತಿ ಅಂತ ಹ್ಯಾಂಡ್ ರೈಟಿಂಗು, ಮಾರ್ಕ್ಸ್ ಕೊಡಲ್ಲ, ಕಣ್ಣಿಗೆ ಕಾಣಲ್ಲ ಅಂತ. ಮಗಳೇ ತೋರ್ಸು. ವಾವ್, ಮೊನ್ನೆ 20 out of 20 ತೆಗ್ದ. ಡ್ರಾಮಾ ಮಾಡ್ತೀರಾ ಅಪ್ಪ ಮಗಳು? ಕಾಣ್ತಿಲ್ಲ. ಮಗಳೇ ನೀನೇನ್ ತಂದವ? ಥ್ಯಾಂಕ್ ಯು ಸೋ ಮಚ್ ಚೀನಾ. ಮೀನಜಿಗೆ ಅಂತಂದ್ವಿ, ತೋರ್ಸನ. ಯೂನಿಫಾರ್ಮ್ ಇಸ್ಕೊಂಡ್ ಬಂದಾಯ್ತು. ಚಿನ್ನಿ ಅದಿಡು ಚಿನ್ನ, ತಿಂದಿದ್ದು ಸಾಕು. ನೋಡಮ್ಮ, ಮಳೆಗಾಲಕ್ಕೆ ಅಂತೇಳಿ ಸತಿ 2 ಜೊತೆ ಜಾಸ್ತಿ ಹೊಲಿಸಿದ್ವಿ. ಹೌದಾ, ಒಳ್ಳೇದಾಯ್ತು ಬಿಡು. ಒಣಗಿರೆಲ್ಲ ಮಾಡಲ್ಲ, ಅದಕ್ಕೆ ಅಂತ. ಇವತ್ತು ಹಾಸನಿಗೆ ಹೋಗಿದ್ವಲ್ಲ, ಯೂನಿಫಾರ್ಮ್ ಇಸ್ಕೊ ಬರ್ಬೇಕಿತ್ತು. ಯೂನಿಫಾರ್ಮ್ ಇಸ್ಕೊಂಡ್ ಬಂದಾಯ್ತು. ಅಮ್ಮ ಸಾಕು ಬೇಕೇನಮ್ಮ ನಿಂಗೊಂದು? ಏನು
ಚಾಕು ಬೇಕಾ? ನೋಡೋಣ ಇಟ್ಟಿರು. 4 ಚಾಕು ತಗೊಬಂದಿದ್ದೀನಿ. ಆಕ್ಚುಲಿ ನಂಗೆ ಯಾವಾಗಲೂ ಇದೇ ಚಾಕು ಕಂಫರ್ಟಬಲ್. ಮೋಸ್ಟ್ಲಿ ಮೊನ್ನೆ ಏನೋ ಕೆಲಸದಲ್ಲಿ ಮಿಸ್ ಆಗಿ ತರಕಾರಿ ಜೊತೆ ಒಂದು ಚಾಕು ಹೋಗಿರ್ಬೇಕು. ಮೋಹಿನ್ ಅಣ್ಣಮ್ಮನ ಹತ್ರ ಒಂದು ಚಾಕು ಇಸ್ಕೊಂಡಿದ್ದೆ, ಮೋಹಿನ್ ಅಣ್ಣಮ್ಮನ ಒಂದು ಕೊಡ್ಬೇಕು. ಆಮೇಲೆ ತಾತಂಗೆ ಒಂದು ಟೊಪ್ಪಿ ತಗೊಬಂದೆ. ಲಿಪಿ, ತಾತನ ಟೊಪ್ಪಿ ಚೆನ್ನಾಗಿದೆ ನೋಡ, ಚಳಿಗೆ ಅಂತ ಹೇಳ್ಬಿಟ್ಟು ತಾತಂಗೆ ಒಂದು ಟೊಪ್ಪಿ. ನಮ್ಮ ಮೀನಜ್ಜಿ ಸಣ್ಣಕ್ಕಿದೆಯಲ್ಲ, ಮೀನಜ್ಜಿಗೊಂದು ಸ್ವೆಟ್ರ್ ತಗೊಬಂದೆ. ಆಗುತ್ತೆ ಇಲ್ವಾ ಗೊತ್ತಿಲ್ಲ ಅಮ್ಮ ನಿಂಗೆ. ದೊಡ್ಡದಾಗುತ್ತೇನೋ. ಓ, ಆ ಡ್ರೆಸ್ನು ಹಂಗೆ ಅಂದೆ ನೀನು, ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕೊಂಡ ಕರೆಕ್ಟ್ ಆಯ್ತು. ಸುಮ್ಮನೆ ಇರು, ಏನು ದೊಡ್ಡದಾಗಲ್ಲ. ಆಮೇಲೆ ಲಿಪಿಗೆ ಯೂನಿಫಾರ್ಮ್ ಶಾರ್ಟ್ಸ್ ಚೆನ್ನಾಗಿ ತೊಳಿಬೇಕು, ತೊಳೆದೇ ಹಾಕಂಗಿಲ್ಲ. ಚೆನ್ನಾಗಿ ಓವರಾಗೆಲ್ಲ ಆಡಬಾರ್ದು. ಅದು ಏನಂತ ನನ್ನ ಬಟ್ಟೆ ಉಲ್ಟಾ ಪಲ್ಟ ಹಾಕ ಬಂದಿದ್ಯಾ? ನಮ್ಮಮ್ಮ ನನಗೆ ಇದನ್ನ ನನ್ನ ಸ್ಕೂಲಿಗೆ ಲಂಚ್ ನ್ಯಾಪ್ಕಿನ್ ಅಂತ. ಲಂಚ್ ನ್ಯಾಪ್ಕಿನ್ ಅಲ್ಲ, ಇವಾಗ ಮಳೆ ಬಂದ್ರೆ ಮೂಗೋರ್ಸಕ್ಕೆ ತಂದಿರೋದು ನಿನಗೆ. ಸಾಕ್ಸ್ ಚೆನ್ನಾಗಿ ಮೀನಾಕ್ಷಿ ನಮ್ಮ ಹತ್ರ ಇಟ್ಕೊಂಡ್ ಬಂದಿದ್ದೀನಿ, ದೊಡ್ಡ ಸೈಜು ಸಾಕ್ಸ್ ತಂದಿದ್ದಲ್ಲ, ದೊಡ್ಡ ಸೈಜು. ನೋಡಿ ನಮ್ಮಮ್ಮ ನನಗೆ ನೋಡ, ಇದು ನಮ್ಮಮ್ಮ ನನ್ನ ಸ್ಕೂಲಿಗೆ, ಅಂದ್ರೆ ಇದು ನಂದು ಚೆಕ್ಸ್ಗೆ. ಅಂಡ್ ಚೆಕ್ಸಿಗಂತೆ. ಚೆಕ್ಸಿಗೆ ಅಂದ್ರೆ ಏನವ? ಅಂದ್ರೆ ವೈಟ್ ಬ್ಲೂ ಕಲರ್ದಕ್ಕೆ, ಬ್ಲ್ಯಾಕ್ ಎಲ್ಲ ಬ್ಲೂ ಕಲರ್ದಕ್ಕೆ ಸಾಕ್ಸ್. ಅಂಡ್ ವೈಟ್ ಇದೇನಪ್ಪ, ವೈಟ್ ಶರ್ಟ್ಸ್ಗೆ, ವೈಟ್ ಸ್ಕರ್ಟ್ಗೆ, ಅದಕ್ಕೆ ಇದು. ಆ್ಯಂಡ್ ಇದೇ ಥರ ಅಮ್ಮ ತಂದಿದೆ. ಆ್ಯಂಡ್ ಇದು ಸ್ಪೋರ್ಟ್ಸ್, ಯಾವುದು ಸ್ಪೋರ್ಟ್ಸಿಗೆ ಬ್ಲ್ಯಾಕ್ ಕಲರ್ ಚಿನಿ, ಸ್ಪೋರ್ಟ್ಸಿಗೂ ಬ್ಲ್ಯಾಕೆ ಇಷ್ಟ ನಾನಿರೋದು. ಇದು ತೊಳಿಬೇಕು ಚಿನ್ನ, ತೊಳಿದೆ ಯಾವುದು ಹಾಕಂಗಿಲ್ಲ. ಇದು ವಾಷಿಗೆ ಹಾಕ್ಬೇಕು, ವಾಷಿಂಗ್ ಮಿಷಿನಿಗೆ ಹಾಕ್ಬಿಟ್ಟು. ಸ್ಕೂಲಿಂದ ಏನೂ ತೊಳೆಯಂಗಿಲ್ಲ. ಸ್ಕೂಲಿಂದ ಬೇಡ, ಇದೆಲ್ಲ ಇನ್ನರ್ ವೇರ್ಸ್ ಅಲ್ವಾ ಚಿನ್ನ. ನಮ್ಮ ರೂಮಲ್ಲೂ ಬರೀ ಶವರಲ್ಲೇ ಮಾಡ್ತಾ ಇದ್ವಿ. ಹಂಗಾಗಟ್ಲೆ ಬಕೆಟ್ ತರೋಣ ಅಂತ ಅವೆಲ್ಲ ಹಳೆ ಬಕೆಟ್ ಅದನ್ನ. ಎಷ್ಟು ಇವಕ್ಕೆ? 1,560. ಒಳ್ಳೆ ಕ್ವಾಲಿಟಿ, ಕ್ವಾಲಿಟಿ ಚೆನ್ನಾಗಿರುತ್ತೆ. ನಾವು ಹಳೆ ಮನೇಲಿ ತಂದಿದ್ವಿ ನೋಡು, 10 ವರ್ಷದಿಂದ ಇನ್ನೂ ಮನೆ ಒರೆಸುತ್ತಲ್ಲ ಆ ಬಕೆಟ್. ನಮ್ಮಲ್ಲೂ ಸ್ಫೂರ್ತಿ ತಂದಿರೋ ನೋಡು, ಕೊಡ್ಸಿದ್ಲಲ್ಲ ಬಾತ್ರೂಮ್ ಹೊಸ್ತಾ ಕಟ್ಟಿದಾಗ. ಎಷ್ಟು ಚೆನ್ನಾಗಿದೆ ಇನ್ನೂ ಬಕೆಟ್, ಕ್ವಾಲಿಟಿ ಚೆನ್ನಾಗಿದೆ. ಅದೇ ಇದಿಷ್ಟು ಬಕೆಟ್ಗಳು ತಗೊಂಡು ಬಂದೆ. ಅದಾದ್ಮೇಲೆ ಇದು ಏನು, ನೇರಳೆ ಹಣ್ಣು. ಅದಾದ್ಮೇಲೆ ಇಡ್ತೀನಿ, ನೇರಳೆ ಹಣ್ಣು ತಿಂದ್ರೆ ಒಳ್ಳೆಯದು ತಂದೆ. ಆಮೇಲೆ ಇದಿರ್ಲಿಲ್ಲ ನಮ್ಮ ಮನೇಲಿ, ಜಾಲ್ರಿ ಮುರಿದೋಗ್ಬಿಟ್ಟಿತ್ತು, ಬಜ್ಜಿ ಕರಿಯ ಜಾಲ್ರಿ. ಎಷ್ಟದಕ್ಕೆ? ಚೆನ್ನಾಗಿದೆ ನೋಡ ಅಮ್ಮ. ಎಷ್ಟದಕ್ಕೆ? ಎಷ್ಟಪ್ಪ ಗೊತ್ತಿಲ್ಲ, ಒಟ್ಟಿಗೆ ತಂದಿದ್ದು. ಎಲ್ಲಿ? ಜಾನಿ ಅಂಗಡಿಲ್ಲ, ಪಾತ್ರೆ ಅಂಗಡಿ. ಪಾತ್ರೆ ಅಂಗಡಿ. ನೀನು ಯಾವಾಗಲೂ ಅಲ್ಲೇ ತಗೊಳ್ಳೋದಲ್ಲ. ಅವರೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟರು. ಇರುತ್ತೆ, ಒಂದು 350 ಇರುತ್ತದೆ. ಇರ್ಬೋದೇನೋ. ಇದೆ, ಕ್ವಾಲಿಟಿ ಚೆನ್ನಾಗಿದೆಯಲ್ಲ. ತಟ್ಟೆಗಳ. ಆಮೇಲೆ ತಟ್ಟೆಗಳು ತಗೊಂಡು ಬಂದೆ. ಎಷ್ಟು? ತಿಂಡಿ ತಟ್ಟೆ ಗೊತ್ತಿಲ್ಲ. 1 ಡಜನ? 8 ತಂದೆ. ಯಾಕೆ 1 ಡಜನ್ ತರೋಣ? ಏನಕ್ಕಮ್ಮ ಇವು? ಇಲ್ಲ ಇಲ್ಲ, 1 ಡಜನ್ ತರಬೇಕಿತ್ತಾ? ಅಲ್ಲ ಹೇಳಿದ್ದು. ಇರ್ಲಿ ಬಿಡು. ಆಮೇಲೆ ಇನ್ನೇನು ತಗೊಬಂದ್ರಪ್ಪ, ಮೀನು ಕುಕ್ಕರ್ಗಳೆಲ್ಲ ನೋಡಂಗಿರ್ಲಿಲ್ಲ ನಮ್ಮ ಮನೇಲಿ. ತಂದ ಕುಕ್ಕರ? ಕುಕ್ಕರ್ ಅಂತ ಹಾಕ್ತಾರಲ್ಲಮ್ಮ, ಎಲ್ಲ ಕುಕ್ಕರಿಗೂ ಹಾಕಿಸ್ಕೊಂಡು ಎಲ್ಲ ಕುಕ್ಕರಿಗೂ ಎತ್ತನು ಅದೇ ರಬ್ಬರ್ ಹಾಕಿ ಪ್ರತಿಯೊಂದು ಕೂಗ್ತಾನೆ ಇರ್ಲಿಲ್ಲ. ಎಲ್ಲ ಕುಕ್ಕರು ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಹಂಗಾಗಿ ಎಲ್ಲದಕ್ಕೂ ರಬ್ಬರ್ ತಗೊಂಡು ಬಂದಿದ್ದೀನಿ. ಬಿಡು, ಯಾಕೆ ತೆಗಿತೀಯವ? ಅಲ್ಲ, ಇನ್ನೇನು ಎತ್ತಿಡ್ಬೇಕಲ್ಲಮ್ಮ. ಸೊ ನಮ್ಮಮ್ಮ ಮ್ಯಾಚಿಂಗ್ ಆಗೋಕ್ಕೆ ಕೂಡ ಜಗ್ಗು ತಂದಿದೆ. ಇದು ಇದಕ್ಕೆ, ಇದು ಇದಕ್ಕೆ. ಏನೇ ಆದ್ರೂ ಅಮ್ಮ, ನಾವು ತಗೊಂಡಿರ್ತೀವಲ್ಲ ಕ್ವಾಲಿಟಿ, ಅವಾಗಿರೋ ಕ್ವಾಲಿಟಿ ಇರಲ್ಲ. ಹಿಡ್ಕು ಆಮೇಲೆ ನಮ್ಮಮ್ಮ ಒಂದ್ ಜೊತೆ ಎಲ್ಲ ಹಾಕಿಸ್ತೇವಲ್ಲ, ಎಲ್ಲ ಮಂಗಳೂರು ಪಾತ್ರೆ ಅಂಗಡಿ. ಆಮೇಲೆ ನಮ್ಮಮ್ಮ ಮಂಗಳೂರು ಪಾತ್ರೆ ಅಂಗಡಿಲು ಸ್ಪೂನ್ಸು ತಂದಿದೆ. ಸ್ಪೂನ್ಸು ತಂದಿದ್ದೇವೆ, ಏನಾದಕ್ಕೂ ಯೂಸ್ ಆಗುತ್ತೆ. ಸ್ಪೂನ್ ಏನಕ್ಕೆ ತಂದೆ? ಅಷ್ಟಕ್ಕೊಂದಿದ್ವಲ್ಲ. ಅದು ಮರ್ತೆ ಬಿಟ್ಟೆ ಪಪ್ಪ, ಚೆನ್ನಾಗಿದೆ ಅಂತ ತಂದೆ. ತೋರಿಸಿ ಮಗಳ ನೋಡಿ ಎಷ್ಟು ಚೆನ್ನಾಗಿರೋ ಥರ ತಂದಿದೆ. ಸಿ ಈ ಥರ ಕಲರ್ಸ್, ಯಾವುದೇ ಕಲರ್ಸ್ ತಂದಿದೆ, ಸಖತ್ ಕಲರ್ಸ್ ತಂದಿದೆ. ಎಲ್ಲ ಕಲರ್ಸು ಇಲ್ಲೇ ಇರ್ತೀನಿ. ನನಗೆ ಯಾವ್ಯಾವ ಕಲರ್ ಬೇಕು ಗೊತ್ತಾ? ಗ್ರೀನ್ ಮತ್ತೆ ಪರ್ಪಲ್ ಬೇಕು ನನಗೆ. ಐ ಲವ್ ಗ್ರೀನ್ ಅಂತ. ವೆಯ್ಟ್ಲೆಸ್ ಕುಕ್ಕರ್. ವೆಯ್ಟ್ಲೆಸ್ ಕುಕ್ಕರ್ ಮಗಳೇ? ಯಸ್, ಇಟ್ಸ್ ನಾಟ್ ವೆಯ್ಟ್ ಇದೆ ಚಿನ್ನಮ್ಮ. ನನಗೆ ವೆಯ್ಟ್ ಅನಿಸ್ತಿಲ್ಲ, ನಿನಗೆ ವೆಯ್ಟ್. ಅಯ್ಯೋ, ನನ್ನ ಮಗಳು ಎಷ್ಟೊಂದು ಹೆಲ್ಪ್ ಮಾಡ್ತಾಳಪ್ಪ.
ಡಿಶ್ ವಾಷರ್ ರಿವ್ಯೂ ಕೊಡಿ ಅಂತ ಕೇಳ್ತಾನೆ ಇದ್ರಲ್ಲ. ಡಿಶ್ ವಾಷರು ಇಲ್ಲಿ ಹೋಲ್ ಮಾಡಿದ್ವಲ್ಲ ಪೈಪ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನುಗ್ಬಿಟ್ಟು ಒಳಗಡೆ ವೈರ್ನೇ ಕಟ್ ಮಾಡ್ಬಿಟ್ಟಿದೆ. ಆಲ್ಮೋಸ್ಟ್ 1 ಮಂತ್ ಆಯ್ತು ಆರ್ಡರ್ ಹಾಕಿದೀವಿ, ಇನ್ನ ಅದು ಬಂದಿಲ್ಲ. ಹಂಗಾಗಿ ಡಿಶ್ ವಾಷರ್ ರಿವ್ಯೂ ಕೊಡಕ್ ಆಗಿಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸರಿ ಮಾಡಿಸಿದ್ಮೇಲೆ ಪ್ಲೇಸ್ ಮಾಡಿ ರಿವ್ಯೂನ ಕೊಡ್ತೀನಿ, ಆಯ್ತಾ? ಥ್ಯಾಂಕ್ ಯು ಮಗ. ಏನ್ ಚಡ್ಡಿನ ಡಸ್ಟ್ಬಿನ್ಗೆ ಹೋಗ್ಬೇಕಾ? ಬೇಡ, ವಾಷಿಂಗ್ ಅದು. ಬೇಕ್ರಿಯಿಂದ ಸ್ನ್ಯಾಕ್ಸ್ ತಂದಿದ್ದೆ ಅಲ್ವಾ, ಇವಾಗ ಸ್ವಲ್ಪ ಚಳಿ ಅಂತ ಹೇಳಿ ಒಂದೊಂದು ದಿನ ಅವಳಿಗೆ ಸ್ನ್ಯಾಕ್ಸಿಗೂ ಕೊಟ್ಟು ಕಳಿಸ್ತೀನಿ. ಹಾಗೆಯೇ ಕುಕ್ಕರ್ ತೊಳ್ಕೊಡು ಮಗಳೇ ಅಂತ ಅಂದೆ. ಸರಿ ಅಂತ ಹೇಳಿ ಪಾಪ ಅದು ಕುಕ್ಕರ್ ತೊಳ್ಕೊಡ್ತಾಯಿತ್ತು ರೈಸಿಗಿಡಕ್ಕೆ ಅಂತ ಹೇಳಿ. ನಾನು ನಿಂಗೊಂದು ಸಾಂಗ್ ಮಾಡ್ಲಾ? ಲಿಪಿ ನಿಜ ನಂಗೆ ಸುಸ್ತಾಗ್ತಿದೆ. ನೀನು ಬಡ್ದು ನನಗೆ ಇರಿಟೇಟ್ ಮಾಡಬೇಡ ಮಗಳೇ. 8 ಗಂಟೆ ಆಯಿತು, ನಡಿ ಊಟ ಮಾಡಿ ಮಲ್ಕೋ. ಬೆಳಗ್ಗೆ ನಿಂಗೆ ಎದ್ದೇಳಕ್ಕೆ ಕಷ್ಟ ಆಗೋದು. ಸ್ವಲ್ಪ ನಿನ್ನ ಫೇವ್ರೆಟ್ ಸಾಂಬಾರು 2 ಮಿನಿಟ್ಸ್ ಅಷ್ಟೇ. ಓಕೆ. ಹಾಂ, ವಿದ್ಯಾ ಹಾಡು. ಬಡಿಬೇಡ, ಕೇಳಿಸಲ್ಲ ಸಾಂಗು. ಕೈ ಬಿರಬೇರಮ್ಮ, ಮುದ್ದು ಮಕ್ಕಳು ನಾವಮ್ಮ, ಎತ್ತಿ ಆರಿಸುವೆ ನೀವಮ್ಮ, ಮುದ್ದು ಮಕ್ಕಳು ನಾವಮ್ಮ, ಎತ್ತಿ ಆರಿಸುವೆ ನೀವಮ್ಮ, ವಂದಿಸಿ ಬೇರುವೆ ನಾನಮ್ಮ, ಎಂದೆಂದಿಗೂ ಕೈ ಬಿರಬೇರಮ್ಮ, ಎಂದೆಂದಿಗೂ ಕೈ ಬಿರಬೇರಮ್ಮ. ಇವತ್ತು ಆ್ಯಕ್ಚುಲಿ ಹಾಸನ ಸ್ವಲ್ಪ ಕೆಲಸ ಇತ್ತು, ಹಣ್ಣು ಮತ್ತು ಗ್ರಾಸರೀಸ್ ಎಲ್ಲ ತೊಗೊಂಬರ್ಬೇಕಿತ್ತು. ಹಾಗೆ ಲಿಪಿನ ಪಿಕ್ ಮಾಡಿ ಅವಳಿಗೂ ಒಂಚೂರು ಏನೋ ಕೊಡ್ಸೋಕ್ಕಿತ್ತು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಇದು ಕಂಟಿನ್ಯೂಯೇಷನ್ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಹೆಂಗೆ ಅಂದರೆ ಅಮ್ಮ ಇಲ್ಲೇ ಹತ್ರ ಇರೋದ್ರಿಂದ ಕಂಪ್ಲೀಟಾಗಿ ಎಲ್ಲದಕ್ಕೂ ಅಮ್ಮನ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತೀನಿ. ಅಮ್ಮ ಪ್ಲೀಸ್ ಬಾರಮ್ಮ ಹೋಗಿ ಬರೋಣ. ಮತ್ತು ಇವಾಗಂತೂ ಸಂಜೆ ಟೈಮು ಅಷ್ಟೇ, ಅಮ್ಮ ಲಿಪಿ ಬರೋ ಅಷ್ಟೊತ್ತಿಗೆ ಬಾರಮ್ಮ ಅಂತೇಳಿ ಹಿಂಸೆ ಕೊಡ್ತಿರ್ತೀನಿ. ಅಮ್ಮಂಗಂತೂ ಮನೇಲಿ ಇರೋಕ್ಕೆ ಬಿಡಲ್ಲ. ಹಾಗಾಗಿ ಎಲ್ಲೋಟ್ರು ಅಮ್ಮ ಇವಾಗ ನನ್ನ ಪ್ರೆಗ್ನೆನ್ಸಿ ಇರೋದ್ರಿಂದ ಮೊದಲಾಗಿದ್ರೆ ಕೆಲಸ ಇದೆ ಅನ್ನೋರು. ಸೊ ಇವಾಗ ಮಿಸ್ಸೇ ಮಾಡಲ್ಲ, ಎಲ್ಲಿ ಕರೆದ್ರೂ ಬರ್ತಾರೆ. ಮನೆಗೂ ಅಷ್ಟೇ ಪಾಪ ಪಟ್ಟಂತ ಬರ್ತಾರೆ. ನಾನು ಹಾಸನಲ್ಲಿ ಶಂಕರ್ ಮಠದಲ್ಲಿ KR ಪುರಮಲ್ಲಿ ಕ್ರಾಕರಿ ಸೇಲ್ ಹಾಕಿದ್ರಲ್ವ, ಅಲ್ಲಿ ಕ್ರಾಕರೀಸ್ ಎಲ್ಲ ತೊಗೊಂಡು ಬಂದಿದ್ದೆ. ಆಲ್ಮೋಸ್ಟ್ ಒಂದು 7,000 ರುಪೀಸ್ ಆಯಿತು. ಅಮ್ಮ ಅಂತೂ ಬೈತಾ ಇದ್ರು, ಎಷ್ಟು ತೊಗೊಳ್ಳೋದು ನೀನು, ಸಾಕು ಅಂತ ಹೇಳಿ. ಇರಲಿ ಬಿಡು ಅಮ್ಮ, ಬೇಕಾಗುತ್ತೆ ಅಂತ ಹೇಳಿ ಅಂತೂ ತುಂಬ್ಕೊಂಡು ಬಂದೆ. ನಾನು ಯಾವಾಗಲೂ ಹಾಸನಿಗೆ ಬರೋದಾದರೆ ಲಿಪಿ ಸ್ಕೂಲ್ ಬಿಡೋ ಟೈಮಿಗೆ ಪ್ಲ್ಯಾನ್ ಮಾಡಿಕೊಂಡು ಕೆಲಸನ ಮುಗಿಸ್ಕೊಂಡು ಬರ್ತೀನಿ. ಬಿಕಾಸ್ ಪಾಪ ಅವಳು ಬೆಳಗ್ಗೆ 7:15 ಬಸ್ ಹತ್ತಿರ್ತಾಳೆ. ಹಾಗಾಗಿ ಅವಳನ್ನ ಪಿಕ್ ಮಾಡೇ ಬರೋದು ನಾನು. ಅವ್ರ ಸ್ಕೂಲಲ್ಲಿ ಸ್ಯಾಟರ್ಡೆ ಕ್ರಾಫ್ಟ್ ಏನೋ ಮಾಡಬೇಕಂತೆ, ಹಾಗಾಗಿ ಸ್ವಪ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಅವ್ರ ಅಪ್ಪನ ಹತ್ರ ದುಡ್ಡು ಕೇಳ್ತಾ ಇದ್ದಾಳೆ ನೋಡಿ ಹೆಂಗೆ ಅಂತ. ನನ್ನ ಹತ್ರ ದುಡ್ಡಿಲ್ಲ ಮಗಳೇ, ಅಪ್ಪ ಫೋನ್ ಪೇ ಮಾಡಿ ಏನಕ್ಕೆ ಕೊಡ್ಸಿಸುತ್ತೆ ಅದನ್ನ ಕೊಡ್ಸಿಸ್ತೀನಿ ಅಷ್ಟೇ ಮಗಳೇ. ನಾನು ಅಪ್ಪ 2,000 ಹಾಕಪ್ಪ. ಹಂಗಾರೆ ಬರೀ 500 ಕೊಡ್ಸು. ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ ಮಗಳೇ. ಅಪ್ಪ 1,000 2,000 1,000 2,000 3,000 ಅಲ್ಲೇ ಹೊಡಿಯಪ್ಪ ಅಂತ. ಸರಿ, ಅವಳು ದುಡ್ಡೆಲ್ಲ ಕೇಳಿ ಆಯಿತು. ಅದಾದಮೇಲೆ ಸ್ವಲ್ಪ ಹಣ್ಣು ಖಾಲಿಯಾಗಿತ್ತು ಅಂತ ಹಣ್ಣನ್ನು ತಗೊಂಡು ಅದ್ರ ಜೊತೆಗೆ ಚಿಪ್ಸ್ ಬೇಕು ಅಂದ್ಲು ಅಂತ ಹೇಳಿ ಚಿಪ್ಸ್ನ ತೊಗೊಂಡ್ವಿ. ಮತ್ತು ನಾವು ಮಧ್ಯಾಹ್ನ ಊಟ ಮಾಡಿದ್ದೆ. ನಾನೊಂಚೂರು ಮೆಂತೆ ಮುದ್ದೆ ತಿನ್ಕೊಂಡು ಬಂದಿದ್ದೆ. ಅಮ್ಮ ಮತ್ತು ಅಪ್ಪು ಯಾರೂ ಊಟ ಮಾಡಿರಲಿಲ್ಲ. ಹಾಗಾಗಿ ಅವರು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ರು. ನಾನು ರವೆ ದೋಸೆನ ತೊಗೊಂಡು ತಿಂದೆ. ಆ್ಯಂಡ್ ಮ್ಯಾಂಗೋ ಮಿಲ್ಕ್ ಶೇಕ್ ಬೇಕು ಅಂತ ಅಂದು ಲಿಪಿ, ಅದನ್ನು ಕೂಡ ಕೊಡಿಸ್ಕೊಂಡು ಹಾಗೆಯೇ ಸ್ಟೇಡಿಯಂ ಹತ್ರ ನಾವು ಹೋಗಿ ಟ್ಯೂಸ್ಡೇ ಆಗಿರೋದ್ರಿಂದ ಸಂತೆ ಹಾಕಿರ್ತಾರೆ, ತರಕಾರಿ ತುಂಬಾ ಫ್ರೆಶ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಫ್ರೆಶ್ ಆಗಿರುವಂತಹ ತರಕಾರಿನೂ ಕೂಡ ತಗೊಂಡ್ವಿ. ಅಮ್ಮ ನಾನಿದ್ದೀನಲ್ಲ ಎಲ್ಲ ನೀಟಾಗಿ ಜೋಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅದಾದಮೇಲೆ ನೆಕ್ಸ್ಟ್ ನನ್ನ ಮಗಳಿಗೆ ಕ್ರಾಫ್ಟ್ ಇತ್ತು ಅಂತ ಹೇಳಿದ್ನಲ್ವ, ಸ್ವಪ್ನಾಗ ಹೋಗೋಣ ಅಂತ ಹೇಳಿಬಿಟ್ಟು ಸ್ವಪ್ನಾಗ ಕರ್ಕೊಂಡು ಬಂದ್ಲು. ಅಲ್ಲಿ ಕ್ರಾಫ್ಟ್ ಪೇಪರ್ಸು ಆ್ಯಂಡ್ ಸೀಸರು ಕೆಲವೊಂದೊಂದು ಏನೇನು ಬೇಕೋ ಅದನ್ನೆಲ್ಲ ಕೊಡಿಸ್ದೆ. ಆ್ಯಂಡ್ ಅವಳಿಗೆ ಎಕ್ಸೈಟ್ಮೆಂಟು, ಲೈಕ್ ಏನು ಮಾಡಬೇಕು ಅಮ್ಮ ಅಂತ ಹೇಳಿ. ನಾನು ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಅವಳಿಗೆ ಬರ್ಡೇ
ಕ್ಯಾಪು ಗ್ರೀಟಿಂಗ್ಸು ಆ ಥರದ್ದೆಲ್ಲ ಮಾಡಿಕೊಟ್ಟೆ. ಆ್ಯಂಡ್ ಸ್ವಪ್ನ ಎಲ್ಲ ಮುಗಿಸ್ಕೊಂಡು ಅವಳಿಗೆ ಬೇಕಾಗಿರೋದು ಅಂದರೆ ಯಾವುದೇ ಥಿಂಗ್ಸ್ ನೆಸೆಸಿಟಿ ಇತ್ತು ಅದನ್ನೆಲ್ಲ ಕೊಡಿಸ್ದೆ. ಕೊನೆಗೆ ಅವ್ರ ಅಪ್ಪಂಗೆ ಅಪ್ಪ ದುಡ್ಡು ಹಾಕಿದ್ಯಾ ಅಂತ ಖುಷಿ. ಮನೆಗೆ ಬಂದಮೇಲೆ ನಮ್ಮ ಅಪ್ಪನ ಹತ್ರ ಕನ್ನಡ ಓದಿಸ್ಕೊ ಅಂತ ಹೇಳಿದೆ. ಯಾಕೆ ತಾತನ ಹತ್ರ ಕನ್ನಡ ಬೇಡ? ಹಬ್ಬಕ್ಕೆ ಬೆಲ್ಟ್ ಇಟ್ಕೊಳಪ್ಪ, ಚಾರ್ಜರ್ ವೈರ್ ಇಟ್ಕ. ಮೀನಾಜಿ ಇಷ್ಟ ತನಕ ಓದಿಸ್ತು. ಓದ್ ಬಾ. ಓದ್ಕೋಚಿನ ತಾತ ಹೊಡಿತಾ? ಅಪ್ಪ ಎಂತ ಹೊಡಿಯೋದಪ್ಪ ನೀನು? ಅದೇ ನಾನು ಹಂಗೆ ಹೊಡಿತೀನಿ. ಕಲಿತಿದ್ದಾಳೆ ಕನ್ನಡನ? ಅದೇ ಅಲ್ಲ ಮಗಳೇ ಬೇಗ ಬೇಗ ಅಮ್ಮನ ಮೇಲೆ ಬೀಳ್ಬಾರ್ದು. ಅಮ್ಮ ಸುಸ್ತಾಗಿಲ್ಲ. ಬಾಯ್ ಮಾವಿನ ಹಣ್ಣು ಜೋಡಿಸ್ಬಿಟ್ಟು ಹೋಗು. ಇನ್ನೆಷ್ಟಿದೆಯಪ್ಪ? ನಾಳೆ ಘಟಕ ಪರೀಕ್ಷೆನಾ? 20 ಕಲಿಬೇಕಾ? ನಿನ್ನೆ 4 ಬರಕ್ಲೆ ಬಿಡ ಕನ್ನಡ. ಕೂದ್ಲಂಗ್ ಮಾಡ್ಬೇಡ ಚಿನಿ. ಹೋಗು ಪಾಪ ಹೋಗು, ಪಟ ಪಟ ಹೋಗು, ಬೇಗ ಹೋಗು ಚಿನ್ನ. ಅಪ್ಪ ಅವಳು ಇನ್ನ ಇವತ್ತೇ ಕಲಿತಿರೋದು ಕಣಪ್ಪ, ಫಸ್ಟ್ ಟೈಮು. ಹೋಗು ಒಂದ್ಸರಿ ಬರ್ಕೊಬರ್ಗೆ ನೋಡ್ಕೊಂಡು ಹೋಗ್ಲಿ, ಹೊಡೆಯಲ್ಲ. ಹೋಗು ಹೋಗ್ತೀನಿ. ಸರಿ, ನಿನ್ ಫೇವ್ರೇಟ್ ಹಣ್ಣು ಅಂತ ತಿನ್ಬಿಟ್ಟು ಹೋಗು. ತಗೋ ಚಿಲ್ಲಿ. ನೋಡ್ಚಿನ ಬರೀ ತಿನ್ನದ್ ಕಲಿ ಅಂತಿದೆ ತಾತ. ಆಯ್ತಾನೆ, ಹೋಗ್ ಚಿನ್ನ, ಕಲ್ತ್ಕೋ ಹೋಗು. ಒಂದ್ಸರಿ ನೋಡ್ಕೊಂಡ್ ಬಿಡಿ ಬರೆಯಕ್ಕೆ. ಲಿಪ್ಪಿಗಿನ್ನ ಅವತ್ತು ತಾನೇ ಕನ್ನಡ ಡಿಕ್ಟೇಷನ್ ವರ್ಡ್ಸ್ ಕಲಿಯಕ್ಕೆ ಕೊಟ್ಟಿದ್ರು. ಬಟ್ ಅಪ್ಪಂಗೇನು ಅಂದರೆ ಅಪ್ಪ ಕೇಳಿದ ತಕ್ಷಣ ಆನ್ಸರ್ ಮಾಡಬೇಕು. ಹಾಗಾಗಿ ಅವಳಿಗೆ ಸ್ವಲ್ಪ ಸಿಟ್ಟು ಮಾಡ್ತಾಯಿದ್ರು. ಹಾಗಾಗಿ ಅಮ್ಮ ನಾನು ಓದಲ್ಲ ಅಂತ ಹೇಳಿ ಕಿರಿಕ್ ಮಾಡ್ತಾಳೆ, ಅಪ್ಪ ಬೈತಾರೆ ಅಂತ ಹೇಳಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಫ್ರೈಡೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ಅಂತ ಹೇಳಿ ನಾವು ಮನೆ ಮುಂದೆನೇ ದಾಸವಾಳನ ಹಾಕಿದ್ವಿ. ಆ್ಯಕ್ಚುಲಿ ಇವಾಗ ಮಳೆ ಆಗಿರೋದ್ರಿಂದ ದಾಸವಾಳ ಅಂತೂ ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇತ್ತು, ನೋಡೋಕ್ಕೂ ಖುಷಿ ಆಗ್ತಾಯಿತ್ತು. ಆ್ಯಂಡ್ ತುಂಬ ಕಲರ್ಫುಲ್ಲಾಗಿ ದಾಸವಾಳ ಕೂಡ ಬಿಟ್ಟಿತ್ತು. ಅದನ್ನು ತಗೊಂಡು ಪೂಜೆ ಎಲ್ಲ ಮುಗಿಸ್ದೆ. ಬಟ್ ಇವಾಗಂತೂ ತುಂಬಾ ಸುಸ್ತಾಗುತ್ತೆ ನನಗೆ. ಇವಾಗ ಆಲ್ಮೋಸ್ಟ್ 6 ಮಂತ್ಸ್ ಕಂಪ್ಲೀಟ್ ಆಗಿ 7ಗೆ ಬೀಳುತ್ತೆ. ಹಾಗಾಗಿ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇರುತ್ತೆ ಎದ್ದೇಳೋಕ್ಕೆ, ಕುತ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಸನಲ್ಲಿ ಕ್ರಾಕರಿ ತಂದಿದ್ದೆ ಅಲ್ವಾ, ಅದ್ರ ವಿಡಿಯೋ ಶೇರ್ ನೆನ್ನೆ ಆ್ಯಕ್ಚುಲಿ ಹಾಸನಲ್ಲಿ ಶಂಕರ್ ಮಠ ರೋಡಲ್ಲಿ ಸೇಲ್ ಹಾಕಿದ್ದಾರೆ ಅಂತ ಹೇಳಿ ಹೋಗಿದ್ದೆ ಅಲ್ವಾ. ಅಲ್ಲಿಂದ ಕೆಲವೊಂದು ಐಟಮ್ಸ್ ಅಂದರೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲದೂ ಇತ್ತು. ಆದರೂ ಅದರಲ್ಲಿ ಕೆಲವೊಂದು ಏನಾದರೂ ಯೂನಿಕ್ ಆಗಿರೋದು ಕಾಣಿಸಿದ್ರೆ ಅಂತ ಹೇಳಿಬಿಟ್ಟು ತಗೊಂಡು ಬಂದಿದ್ದೀನಿ. ಲೈಕ್ ಇದು ಏನು ಫ್ರೂಟ್ ಬೌಲ್, ಫ್ರೂಟ್ ಇಡೋ ಥರದ್ದು. ಆ್ಯಂಡ್ ಅದರಲ್ಲಿ ಏನು ಇದೊಂದು ಬೌಲ್ ಏನಕ್ಕಾದರೂ ಮಿಕ್ಸಿಂಗಿಗೆ ಚೆನ್ನಾಗಿರುತ್ತೆ. ಏನಾದರೂ ಲಾರ್ಜ್ ಕ್ವಾಂಟಿಟಿ ಸರ್ವ್ ಮಾಡುವಾಗ ಅಥವಾ ಕುಕ್ ಮಾಡುವಾಗ ಈಗ ಏನಾದರೂ ಮಿಕ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ. ಚಪಾತಿ ಹಿಟ್ಟು ಕಲ್ಸೋಕ್ಕಾಗಿರ್ಬೋದು, ಎನಿಥಿಂಗ್ ಯಾವ ಪರ್ಪಸ್ಸಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಅಮ್ಮ ಬಂದಿದ್ರು, ಅಮ್ಮ ಪ್ಲೇಟ್ ಬೇಕು ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಈ ಪ್ಲೇಟ್ಸು ಅಮ್ಮ ತಗೊಂಡ್ರು. ಸರ್ವಿಂಗ್ ಪ್ಲೇಟ್ ಆ್ಯಕ್ಚುಲಿ ಏನಾದರೂ ಇವಾಗ ನಾವು ಡೈನಿಂಗ್ ಟೇಬಲ್ ಮೇಲೆ ಡೆಕೋರೇಟಿವ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಈ ಥರದ್ದು ಇರಲಿಲ್ಲ ನನ್ನ ಹತ್ರ ಅಂತ ಹೇಳಿಬಿಟ್ಟು ಇದೊಂದು ಸರ್ವಿಂಗ್ ಪ್ಲೇಟ್ನ ತೊಗೊಂಡು ಬಂದೆ. ಚೆನ್ನಾಗಿದೆ ಮತ್ತು ಏನು ರೇಟ್ ಕೂಡ ರೀಸ್ನಬಲ್ ಅಂತ ಅನ್ನಿಸ್ತು ನನಗೆ. ಬಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಡೈನಿಂಗ್ ಟೇಬಲ್ ಮೇಲೆ ಈ ಥರ ಇಟ್ಟು ಅದರಲ್ಲಿ ಏನಾದ್ರು ಡೆಕೋರೇಟಿವ್ ಆಗಿ ಏನಾದರೂ ಮಾಡ್ಬೋದು. ಬಟ್ ಇನ್ನು ಏನು ಮಾಡೋಕ್ಕೆ ಅಂತ ಥಿಂಕ್ ಮಾಡಿಲ್ಲ ನಾನು. ನೆಕ್ಸ್ಟ್ ಏನಾದರೂ ಮಾಡಿದಾಗ ತೋರಿಸ್ತೀನಿ. ಅಮ್ಮ ಗ್ಲಾಸ್ ಬೇಕು ಅಂತ ಹೇಳಿದ್ರು, ಜ್ಯೂಸ್ ಗ್ಲಾಸು ಅಂತ ಹೇಳಿಬಿಟ್ಟು ಇದು ಜ್ಯೂಸ್ ಗ್ಲಾಸ್ ಅಮ್ಮ ತಗೊಂಡಿದ್ದು. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಕ್ವಾಲಿಟಿ. ಆ್ಯಂಡ್ ಇದು ಐಸ್ ಬಕೆಟು. ಆ್ಯಕ್ಚುಲಿ ಇದು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನನ್ನ ಹತ್ರ ಏನೇನಿಲ್ಲ ಆ ಥರದ್ದೆಲ್ಲ ಯುನಿಕ್ಕಾಗಿ ನನಗೆ ಫೀಲ್ ಆಗಿರೋದನ್ನು ತಗೊಂಡು ಬಂದಿದ್ದೀನಿ. ಸಖತ್ತಾಗಿ ಅನ್ನಿಸ್ತಾಯಿತ್ತು. ಇವಾಗ ನಾವೇನಾದರೂ ಸರ್ವ್ ಮಾಡುವಾಗ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಕೊಡ್ಬೋದಲ್ವಾ. ಇದು ಹೀಗೆ, ಎಸ್, ಇದು ಹೋಲ್ಡರು. ಐಸ್ ಕ್ಯೂಬ್ಸ್ ಏನಿರುತ್ತೆ ಅದನ್ನ ತೆಗೆದು ನಾವು ಹಿಂಗೆ ಹಾಕೋ ಥರ. ಇದೊಂದು ಐಸ್ ಬಕೆಟ್. ಆ್ಯಂಡ್ ದಿಸ್ ಈಸ್ ನಂಗೆ ತುಂಬಾ ಇಷ್ಟ ಆಯ್ತು. ಆ್ಯಕ್ಚುಲಿ ಒಡೆದಾಕದೇ ಇರೋ ಥರ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೂಪರಾಗಿದೆ ಆ್ಯಕ್ಚುಲಿ. ಗ್ಲಾಸಸ್ ತೋರಿಸ್ತೀನಿ ರೀ. ಜ್ಯೂಸ್ ಗ್ಲಾಸ್ ಆರ್ ವೈನ್ ಗ್ಲಾಸ್, ಎನಿಥಿಂಗ್
ನೀವೇನು ಬೇಕಾದರೂ ಯೂಸ್ ಮಾಡ್ಬೋದು. ಸೇಫಾಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಸೇಫ್ಟಿಯಾಗಿ ಯೂಸ್ ಮಾಡ್ತೀನಿ ಗೊತ್ತಿಲ್ಲ. ಚಂದ್ರಾನ್ ಅಮ್ಮ ಬೇರೆ ಬೈಯೋದು, ಏನಕ್ಕೆ ಇರೋದೇ ಸಾಕು, ಇರೋವನ್ನೆಲ್ಲ ನೀಟಾಗಿ ಇದು ಮಾಡ್ಕೊ, ಎಲ್ಲನೂ ಗುಡ್ಡೆ ಹಾಕೋಬೇಡ, ಇನ್ನೇನು ಮಾಡೋಕ್ಕಾಗಲ್ಲ ನಿನಗೆ ಅಂತ. ಆದರೆ ನಾನು ಬೇಕೇ ಬೇಕು ಅಂತ ಹೇಳಿ ತಗೊಬಂದಿದ್ದೀನಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಚಂದ್ರ ನೀರು ಹಾಕೋದು ಇದು ಹೋಲ್ಡರು. ಸುಮ್ಮನೆ ಈ ಥರ ಯೂಸ್ ಮಾಡೋದು ಸರ್ವಿಂಗ್ ಮಾಡುವಾಗ. ಆ್ಯಕ್ಚುಲಿ ಇದು ಟೀ ಪಾಟ್ ಲಾಸ್ಟ್ ಟೈಮ್ ನನ್ನ ಹತ್ರ ಇತ್ತು, ಬಟ್ ಈ ಥರ ಬ್ಲೂ ಕಲರಲ್ಲಿ ಬೇಕು ಅಂತ ಹೇಳಿ ಸುಮ್ಮನೆ ತಗೊಂಡು ಬಂದಿದ್ದೀನಿ, ಯೂಸ್ ಆಗುತ್ತೆ ಅಂತ ಹೇಳಿ. ಕೆಲವ್ರಿಗೆ ಏನಂದರೆ ಮನೇಲಿ ಏನು ಕಮ್ಮಿ ಥಿಂಗ್ಸ್ನ ಇಟ್ಕೊಂಡು ತುಂಬ ಮಿನಿಮಲಿಸ್ಟಾಗಿ ಮೇಂಟೈನ್ ಮಾಡೋಕ್ಕೆ ಇಷ್ಟ. ಬಟ್ ನನಗೆ ಹಾಗಲ್ಲ, ಏನೇನು ಚೆನ್ನಾಗಿರುತ್ತೆ, ಏನೇನು ಯೂನಿಕ್ಕಾಗಿರುತ್ತೆ ಅದೆಲ್ಲ ಪ್ರಾಡಕ್ಟ್ಸ್ನ ತೊಗೋಬೇಕು, ಆ ಥರ ನನಗೆ ಸ್ವಲ್ಪ ಕ್ರೇಜು. ಹಾಗಾಗಿ ಎಲ್ಲದನ್ನು ತೊಗೊಂಡು ಬಂದಿದ್ದು ತಕ್ಕಂಗೆ ಯುಟಿಲೈಸ್ ಅಂತೂ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ಶೇಪ್ಸ್ ಚೆನ್ನಾಗಿತ್ತು, ಮತ್ತು ಜ್ಯೂಸ್ ಗ್ಲಾಸಸ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿಬಿಟ್ಟು ಈ ಶೇಪಲ್ಲಿ ಇರೋದು ಜ್ಯೂಸ್ ಗ್ಲಾಸ್ನ ತೊಗೊಂಬಂದಿದ್ದೀನಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ದೊಡ್ಡ ಗ್ಲಾಸಸ್ ಯೂಸ್ ಮಾಡೋಕ್ಕೂ ಚೆನ್ನಾಗಾಗಲ್ಲ. ಕೆಲವ್ರು ಜ್ಯೂಸ್ ಬೇಡ, ಇಷ್ಟೇ ಕೊಡಿ, ಸ್ವಲ್ಪ ಸಾಕು ಅಂತಾರಲ್ಲ, ಅಂಥವ್ರಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ಹಾಂ, ಲಾಸ್ಟ್ ಒನ್ ಇದು. ಅಮ್ಮ ಬೇಡ ಇದನ್ನ ತಗೊಳ್ಳೋದು ಅಂತ ಹೇಳ್ತಾಯಿದ್ರು. ಇರಲಿ ಅಮ್ಮ, ನಂಗೆ ಬೇಕು ಅಂತೇಳಿ ತೊಗೊಬಂದಿನಿ. ಆ್ಯಕ್ಚುಲಿ ತುಂಬ ವೆಯ್ಟ್ ಇದೆ ಆ್ಯಂಡ್ ಸಾಲಿಡ್ ಆಗಿದೆ. ಪಾಟ್ ಇದು, ಇವಾಗ ವಾಟರಲ್ಲಿ ನಾವು ಪ್ಲ್ಯಾಂಟ್ಸ್ನ ಹಾಕಿರ್ತೀವಲ್ಲ ಆ ಥರ ಪಾಟ್ ಇದು. ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ. ನೀವು ಏನಾದ್ರು ಇಂಟ್ರೆಸ್ಟ್ ಇದ್ದು ನಿಮಗೂ ಇದೇ ಥರ ಯೂನಿಕ್ ಐಟಮ್ಸ್ ಬೇಕು ಅಂತ ಅನಿಸಿದ್ರೆ ಶಂಕರ್ ಮಠ ರೋಡಲ್ಲಿರೋವಂತಹ ಶಂಕರ್ ಮಠಕ್ಕೆ ವಿಸಿಟ್ ಮಾಡಿದ್ರೆ ಅವ್ರು ಹಾಕಿರೋವಂಥ ಆಷಾಢ ಸೇಲಲ್ಲಿ ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ಇವರು ಪ್ರತಿ ವರ್ಷ ಸೇಲ್ ಹಾಕ್ದಾಗಲೂ ನಾನು ವಿಸಿಟ್ ಮಾಡ್ತಾ ಇದ್ದೆ. ಲಾಸ್ಟ್ ಇಯರ್ ಕೂಡ ನಾನು ಇದ್ರದ್ದೊಂದು ವೀಡಿಯೋ ಮಾಡಿ ಹಾಕಿದ್ದೆ ಆ್ಯಂಡ್ ತುಂಬ ಜನ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿದ್ರಿ. ಆ್ಯಂಡ್ ಈ ಸಲನೂ ಅಷ್ಟೇ, ನನಗೆ ಯಾವ್ದು ಯೂನಿಕ್ ಅಂತ ಅನ್ನಿಸ್ತು ಆ್ಯಂಡ್ ನನ್ನ ಹತ್ರ ಯಾವ ಐಟಮ್ಸ್ ಇಲ್ಲ, ನನಗೆ ಯಾವ್ದು ಬೇಕು ಅಂತ ಅನ್ನಿಸ್ತು, ಅದಷ್ಟನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.